सुमतिभिर्नवेदं शुभ्रकाजं सखाजं सुखमजमनपाजं मुक्त्युपाजं विमाजं दृहजमहमवेजं धेजमम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणित गुणमाणिक्य विशद प्रभाजालोल्लासोपहत सकलावत्य तमसे जगज्जन्मस्थेम प्रलय रचनाशील वपुषे नमो शेषाम्नाय स्मृति हृदय दीप्ताय हरये येन प्रादुरभावि भूमिमलये विस्तारे गोसन्ततिः प्राबोधश्रुति पंकजं कर्णया प्रकाशितत्वं परं ध्वान्तं ध्वंसवनादि साधुनिकरश्चाकारि सन्मार्गगः तेन व्यासदिवाकरेण सततम् अत्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न परिबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावाद्यडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं ಶ್ರೇಯಃ। ಈಗ 146ನೇಯ ಸುಧಾಮೂಲ. ಅತಯೇವ ಆಪ್ತತ್ವ ಸಾಧಕಂ ಅನುಮಾನಂ ಕಾಲಾತ್ಯಯಾಪತಿಷ್ಠಂ ಅಂತ ಹೇಳ್ತಾರೆ. ಆಪ್ತತ್ವ ಸಾಧಕ ಅನುಮಾನ ಅಂತ ಕರೀತಾರೆ. ಈಗ ಅನುಮಾನಗಳಲ್ಲಿ ಎಷ್ಟೋ ಪ್ರಭೇದಗಳಿವೆ. ಅದರಲ್ಲಿ ಆಪ್ತತ್ವ ಸಾಧಕ ಅನುಮಾನ ಅಂದ್ರೆ ಅರ್ಥ, ಯಾವ ಅನುಮಾನದಲ್ಲಿ ಒಬ್ಬ ವ್ಯಕ್ತಿಯನ್ನ ಇವನು ಆಪ್ತ, ಇವನು ವಿಶ್ವಾಸ ಪಾತ್ರ, ಇವನಲ್ಲಿ 4 ಗುಣಗಳಿದೆ ಅಂತ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಅಂಥ ಅನುಮಾನಕ್ಕೆ ಆಪ್ತತ್ವ ಸಾಧಕ ಅನುಮಾನ ಅಂತ ಕರೀತಾರೆ. ಅಂದ್ರೆ ಯಾವ ಅನುಮಾನ? ಜಿನಃ ಆಪ್ತಃ ಅಸ್ಖಲಿತವಾಕ್ತ್ವ ಅಂತ ಅನುಮಾನ. ಈ ಜಿನ ಇದಾನಲ್ಲ, ಜೈನ ಮತದ ಪ್ರವರ್ತಕ ಜಿನ, ಅವನು ಆಪ್ತ. ಯಾಕೆ? ಅಸ್ಖಲಿತವಾಕ್ತ್ವ, ಅವನ ಮಾತಿನಲ್ಲಿ ಸ್ಖಾಲಿತ್ಯ ಇಲ್ಲವೇ ಇಲ್ಲ, ಎಳವೋದು ಅಂತ ಇಲ್ವೇ ಇಲ್ಲ ಮಾತಿನಲ್ಲಿ ಅಂತ. ಆದ್ರೆ ಅದಕ್ಕೆ ದೋಷ ಹೇಳ್ದಾಗಾಯ್ತು. ಇದುವರೆಗೆ ನಾವಿಷ್ಟೆಲ್ಲ ಹೇಳಿದ್ರಿಂದ, ಇಲ್ಲ ಜಿನಲ್ಲಿ ತತ್ವಜ್ಞಾನ ಇಲ್ಲ, ಧರ್ಮಾಧರ್ಮದ ಬಗ್ಗೆ ಗೊತ್ತಿಲ್ಲ, ಅವನ ಇಂದ್ರಿಯ ಸಾಮರ್ಥ್ಯ ಇರ್ಲಿ, ಇರತ್ತೋ ಬಿಡತ್ತೋ ಬೇರೆ ವಿಷಯ. ಒಂದು 4 ಇದ್ರಲ್ಲಿ 4ರಲ್ಲಿ 1 ಬರ್ದೇ ಇದ್ರು ಹೋಯ್ತು, ಅವನ ಆಪ್ತ ಅಂತ ಅನ್ನಿಸ್ಕೊಳಲ್ಲ. ಈಗ ಇಂದ್ರಿಯ ಶಕ್ತಿ ಎಲ್ಲ ಚೆನ್ನಾಗಿದೆ, ಮಾತಾಡ್ಲಿಕ್ಕೆ ಚೆನ್ನಾಗಿ ಬರುತ್ತೆ, ಆದ್ರೆ ಶಾಸ್ತ್ರನೇ ಓದಿಲ್ಲ, ಗೊತ್ತೇ ಇಲ್ಲ. ಮಾತಾಡಿದ ಮತ್ ಬೇರೆದ್ರ ಬಗ್ಗೆ ಆದ್ರೆ ಉಪಯೋಗ ಏನು? ಅದು ಉಪಯೋಗ ಇಲ್ಲ. ಅಂದ್ರೆ ಪ್ರಕೃತದ ವಿಷಯದಲ್ಲಿ ಜಿನ ಚೆನ್ನಾಗಿ ಮಾತಾಡ್ಬಹುದು, ಅವನು ಗೊತ್ತಿರೋ ವಿಷಯ ಚೆನ್ನಾಗಿ ಹೇಳ್ಬಹುದು, ಹಾಗಂತ ಅವ್ನು ಮೋಸ ಮಾಡ್ಬೇಕು ಅಂತಾನೂ ಇಚ್ಛೆ ಇಲ್ದೇ ಇರಬಹುದು. ಆದ್ರೆ ಧರ್ಮಾಧರ್ಮದ ಬಗ್ಗೆ ಮೌನ, ಅವನಿಗೆ ಏನು ಗೊತ್ತಿಲ್ಲ. ಪುಣ್ಯ ಪಾಪ ಸ್ವರ್ಗ ನರಕ ಯಾವ್ದ್ರ ಬಗ್ಗೆ ಅವನಿಗೆ ಗೊತ್ತಿಲ್ಲ. ಉಪಯೋಗ ಏನು? ಅವನು ಇಂಥ ವಿಷಯದಲ್ಲಿ, ಆಧ್ಯಾತ್ಮದ ವಿಷಯದಲ್ಲಿ ಆಪ್ತ ಹೇಗಾಗ್ತಾನೆ? ಯಾವ ಒಂದು ಲೋಪ ಆದ್ರೂ ಸಮಸ್ಯೆ. ನೋಡಿ, 4 ಗುಣ ಹೇಳುತ್ತಲ್ಲ, ವಿವಕ್ಷಿತ ಅರ್ಥ ತತ್ವಜ್ಞಾನ. ಏನ್ ಹೇಳ್ಬೇಕು ಅಂತಿದೆಯೋ ಆ ವಸ್ತುವಿನ ಬಗ್ಗೆ ಸರಿಯಾದ ಜ್ಞಾನ ಬೇಕು, ಇದಂತೂ ಬೇಕೇ ಬೇಕು. ನೋಡಿ, ಎಲ್ಲದಲ್ಲೂ ಒಂದೊಂದು ಲೋಪ ಆದ್ರೂ ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಅವನನ್ನ ಆಪ್ತ ಅಂತ ಕರೀಲಿಕ್ಕೆ ಬರೋದೇ ಇಲ್ಲ. ಈಗ ಮೊದಲನೇ ತಗೊಳ್ಳೋಣ. ಈಗ ಒಬ್ಬ ವ್ಯಕ್ತಿಗೆ 3 ಗುಣ ಇದೆ ಅಂತ ಇಟ್ಕೊಳ್ಳಿ. ಮೊದಲನೇದು ಮೈನಸ್, ಯಾವ್ದು? ವಿವಕ್ಷಿತ ಅರ್ಥ ತತ್ವಜ್ಞಾನ ಇಲ್ಲ. ಅವನ್ಗೆ ಹೇಳ್ಬೇಕು ಅಂತ ಮನಸ್ಸು ತುಂಬಾ ಇದೆ, ಇಚ್ಛೆ ಇದೆ,
ಒಳ್ಳೆ ಇಂದ್ರಿಯ ಶಕ್ತಿ ಇದೆ, ಕಣ್ಣು ಕಿವಿ ಮೂಗು ಎಲ್ಲ ಚೆನ್ನಾಗೇ ಇದೆ, ಮಾತಾಡುವಂತ ಒಳ್ಳೆ ವಾಕ್ಚಾತುರ್ಯನೂ ಇದೆ, ಇನ್ನು ಮೋಸ ಮಾಡಬಾರ್ದು ಅಂತಾನೂ ಪಾಪ ಇದೆ. ಆದ್ರೆ ವಿಷಯನೇ ಗೊತ್ತೇ ಇಲ್ಲ ಅವನಿಗೆ, ಅವ್ನ್ ಭಾಗವತನೂ ಓದಿಲ್ಲ, ಅವ್ನ್ ಇದು ಓದಿಲ್ಲ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಅಂತವ್ನ ಆಪ್ತ ಹೇಗಾಗ್ಲಿಕ್ಕೆ ಸಾಧ್ಯ ಆಧ್ಯಾತ್ಮದ ವಿಷಯದಲ್ಲಿ? ಹಾಗಾದೇನ್ ಮಾಡ್ಬೇಕು, ವಿವಕ್ಷಿತಾರ್ಥ ತತ್ವಜ್ಞಾನ ಸಂಪಾದನೆ ಮಾಡ್ಬೇಕು ಮೊದಲು, ಅಲ್ಲಿ ಏನಿದೆ ಅದು ಗೊತ್ತಾಗ್ಬೇಕು ಮೊದಲು. ಇದು ಜಿನನಿಗೂ ಅಷ್ಟೇ, ಧರ್ಮಾಧರ್ಮಗಳ ಬಗ್ಗೆ ಅವ್ನಿಗೆ ಏನಿದೆ ಅಂತ ಗೊತ್ತಿದ್ರೆ ಸರಿ, ಗೊತ್ತಿಲ್ಲ ಅಂತಂದ್ರೆ ಅವ್ನು 3 ಗುಣ ಇದ್ದು ನಮಗೇನು ಉಪಯೋಗ? ಆಧ್ಯಾತ್ಮದ ವಿಷಯದಲ್ಲಿ ಆಪ್ತ ಅಲ್ಲ. ಸರಿ, ಅವನಿಗೆ ವಿವಕ್ಷೆ ಇಲ್ಲ, 3 ಇದೆ, ಅವನಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಿದೆ, ಚೆನ್ನಾಗಿ ವಿಷಯ ಗೊತ್ತಿದೆ, ಮೋಸ ಮಾಡ್ಬಾರ್ದು ಅಂತಾನೂ ಇದೆ, ಹಾಗೆ ಇಂದ್ರಿಯ ಶಕ್ತಿನೂ ಇದೆ, ಹೇಳ್ಬೇಕು ಅಂತ ಮನಸ್ಸು ಮಾಡಲ್ಲ, ಉದಾಸೀನ ಸ್ವಭಾವ, ಪಾಠನೆ ಮಾಡಲ್ಲ, ಉದಾಸೀನ ಸ್ವಭಾವದವನು. ಏನ್ ಮಾಡ್ಬೇಕಾಗ? ಅವನು ಆಪ್ತ ಅಲ್ಲ, ಯಾಕಂದ್ರೆ ಅವ್ನ್ ವಿವಕ್ಷಣೆ ಇಲ್ಲ, ಅದನ್ನ ಅವ್ನು ಆಪ್ತ ಅಲ್ಲ. ಸರಿ, ಇನ್ನು ಹೇಳ್ಬೇಕು ಅಂತ ಇಚ್ಛೆ ಇದೆ ಅವನಿಗೆ, ವಿಷಯನೂ ಗೊತ್ತಿದೆ, ಮೋಸ ಮಾಡ್ಬಾರ್ದು ಅಂತಾನೂ ಇದೆ, ಆದ್ರೆ ಕರ್ಣ ಪಾಠವ ಇಲ್ಲ, ಅವನಿಗೆ ವಾಕ್ಚಾತುರ್ಯ ಇಲ್ಲ, ಮಾತನಾಡ್ಲಿಕ್ಕೆ ಹೇಗೆ ಅಂತ ಗೊತ್ತಿಲ್ಲ, ಅರ್ಥ ಮಾಡಿಸ್ಲಿಕ್ಕೆ ಬರಲ್ಲ. ಸರಿ, ಅಂತವನು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಇನ್ನು ಈ 3 ಇದೆ, ಅವನಿಗೆ ಏನ್ ಹೇಳ್ಬೇಕು ಅಂತ ಗೊತ್ತು, ಹೇಳ್ಬೇಕು ಅಂತ ಮನಸ್ಸು ಇದೆ, ಇಂದ್ರಿಯ ಸಾಮರ್ಥ್ಯನೂ ಇದೆ, ಆದ್ರೆ ಮೋಸ ಮಾಡ್ಬೇಕು ಅಂತಾನೆ ಅನ್ಕೊಂಡ್ ಬಂದಿದ್ದಾನೆ, ಇದು ಬಂದ್ರು ಹೊರಟು. ಇನ್ನು ಹಿಂದಿಂದ ಬರ್ಬೇಕು ಅಂದ್ರೆ ಒಂದೊಂದು ಹೇಳ್ತವಲ್ಲ, ವಿವಕ್ಷಿತಾರ್ಥ ತತ್ವಜ್ಞಾನ ವಿವಕ್ಷ ಕರ್ಣಪಾಠವನ್ನು ಮೊದಲು ಇಟ್ಕೊಂಡ್ವಿ, ಆಮೇಲೆ ಮೊದಲಿಲ್ಲ 3 ಇದೆ, ಆಮೇಲೆ 2 ಇದೆ, ಇನ್ಯಾವುದೋ ಗುಣ ಇಲ್ಲ, ಹೀಗೆ ಹೇಳುವಂತೆ ಮೋಸ ಮಾಡ್ಬಾರ್ದು ಅಂತ ಇದೆ ಪಾಪ, ಆದ್ರೆ ಅವನಿಗೆ ಇಂದ್ರಿಯ ಸಾಮರ್ಥ್ಯ ಇಲ್ಲ, ಅವನಿಗೆ ಹೇಳ್ಬೇಕು ಅಂತ ಇಚ್ಛೆ ಇಲ್ಲ, ಅವನಿಗೆ ಗೊತ್ತೂ ಇಲ್ಲ ವಿಷಯ, ಮೋಸ ಮಾಡ್ಬಾರ್ದು, ಪಾಪ ಒಳ್ಳೆ ಅವನು ಮುಗ್ಧ ಸ್ವಭಾವದವನು, ಅವ್ನು ಯಾರಿಗೂ ಮೋಸ ಮಾಡ್ಬೇಕು ಅಂತ ಇಲ್ಲ, ಅಂದ್ರೆ ಅವನನ್ನ ಆಪ್ತ ನಾವ್ ಹೇಗೆ ಕರೆಯೋದು? ಈಗ ಉಪಯೋಗ ಇಲ್ಲ. ಹೀಗೆ ಯಾವುದೇ ಒಂದೊಂದು ಅಂಶ ಅಲ್ಲಿ ಲೋಪ ಆಗಿದ್ರು, 3 ಅಂಶ ಮಿಕ್ಕಿತಿದ್ರು, ಅಂಥವನ್ನ ಆಪ್ತ ಅಂತ ಕರೀಲಿಕ್ಕೆ ಬರಲ್ಲ. ಹೀಗೆಲ್ಲ ಜಿನನಲ್ಲಿ 4 ಗುಣಗಳಿಲ್ಲ, ಆದ್ರಿಂದ ಅವನನ್ನ ಆಪ್ತ ಅಂತ ಕರೆಯೋ ಹಾಗಿಲ್ಲ ಅಂತ ಇದುವರೆಗೆ ಖಂಡನೆ ಮಾಡಿದ್ರು. ಇದರಿಂದ ಏನಾಯ್ತು ಅಂದ್ರೆ ಕಾಲಾತ್ಯಯ ಅಪದಿಷ್ಟ ಅಂತ ಒಂದು ದೋಷ, ಕಾಲಾತ್ಯಯ ಅಪದಿಷ್ಟ ಅಂತ ಕರೀತಾರೆ, ಇದು ಅನುಮಾನಕ್ಕೊಂದು ದೋಷ. ದೀರ್ಘ ಶಬ್ದ ಕಾಲ ಅತ್ಯಯ ಅಪದಿಷ್ಟ ಅಂತ ಇದೆ. ಇದಕ್ಕೇನ್ ಅರ್ಥ ಅಂದ್ರೆ ಅನುಮಾನಕ್ಕೆ ಬಾಧ ಅಂತ ಒಂದು ದೋಷವನ್ನ ಹಿಂದೆ ಹೇಳಿದ್ರು ಸಂಧ್ಯಾಧಿಕರಣದಲ್ಲಿ. ಉದಾಹರಣೆಗೆ ವನ್ಹಿ ಅನುಷ್ಣಃ ಪದಾರ್ಥತ್ವಾದ್ ಪಾಷಾಣವತ, ಕಲ್ಲನ್ನು ಮುಟ್ಟಿದ್ರೆ ಅದು ಸುಡ್ತಾ ಇಲ್ಲ, ತಣ್ಣಗಿರೋ ಕಲ್ಲು. ಹಾಗೆ ಬೆಂಕಿನೂ ಒಂದು ಕಲ್ಲಿನ ತರ ಒಂದು ಪದಾರ್ಥ, ಅದನ್ನ ಸುಟ್ರು, ಅದನ್ನ ಮುಟ್ಟಿದ್ರು ಕೂಡ ಅದು ಸುಡಲ್ಲ, ಅನುಷ್ಣ ಉಷ್ಣ ಸ್ಪರ್ಶ ಆಗಲ್ಲ ಅಂತ ಒಬ್ಬ ಹೇಳ. ಹಾಗಾದ್ರೆ ಬಾಯಿಲೆ ಅಂತ ಅವನ ಕೈ ತಗೊಂಡು ಆ ಬೆಂಕಿ ಮೇಲೆ ಇಡ್ತಾರೆ, ಸುಟ್ಟ ಮೇಲೆ ಅರ್ಥ ಆಗತ್ತೆ, ಇಲ್ಲಪ್ಪ ಸುಡತ್ತೆ ಅಂತ ಹೇಳ್ತಾನೆ. ಅಂದ್ರೆ ಬಾಧ, ಪ್ರತ್ಯಕ್ಷ ಬಾಧ ಇದೆ. ಕೈಯನ್ನ ಮುಟ್ಟಿದ್ರೆ ತ್ವಗೇಂದ್ರಿಯದಿಂದ ಸ್ಪರ್ಶ ಅದು ಉಷ್ಣದ್ದೇ ಆಗತ್ತೆ, ಶೀತದ್ದಾಗತ್ತ? ಆಗೋದಿಲ್ಲ. ಹಾಗಾದ್ರೆ ಏನಾಯ್ತು, ಅನುಮಾನ ಪ್ರಯೋಗ ಮಾಡುವನು ಪ್ರತ್ಯಕ್ಷದ ವಿರೋಧ ಕಟ್ಕೊಳ್ಬಾರ್ದು ಯಾವತ್ತು. ಈಗ ಒಂದ್ ಕಾರ್ಯ ಸಾಧನೆ ಮಾಡ್ಬೇಕು ಅಂದ್ರೆ ಕೆಲವರು ವಿರೋಧ ಕಟ್ಕೊಳ್ಬಾರ್ದು, ಕೆಲವರು ವಿರೋಧ ಕಟ್ಕೊಂಡ್ರೆ ಆಗೋದೇ ಇಲ್ಲ ಕೆಲಸ. ಹಾಗೆ ಈ ಅನುಮಾನ ತಾನೇನಾದ್ರು ಕೆಲಸ ಮಾಡ್ಬೇಕು ಅಂದ್ರೆ ಅದು ಪ್ರತ್ಯಕ್ಷದ ವಿರೋಧ ಆಗ್ಲಿ, ಇನ್ಯಾವುದೋ ಪ್ರಮಾಣದ ವಿರೋಧ ಆಗ್ಲಿ ಕಟ್ಕೊಳ್ಬಾರ್ದು. ಯಾವ್ದಾದ್ರು ಬೇರೆ ಪ್ರಮಾಣದ ವಿರೋಧ ಕಟ್ಕೊಳ್ತಾ ಅದು ಅನುಮಾನ ಆಯ್ತು, ಮುಗೀತು, ಅಲ್ಲೇ ಬಿತ್ತು ಅಂತ ಅರ್ಥ ಕೇಳಕ್ಕೆ, ಅದ್ರ ಕೈಲಿ ಆಗಲ್ಲ ಕೆಲಸ ಮಾಡ್ಲಿಕ್ಕೆ, ಆ ತರ. ಹಾಗಾದ್ರೆ ಏನಾಯ್ತು, ಇಲ್ಲಿ ಅನುಮಾನ ಪ್ರಮಾಣ ಜಿನಃ ಆಪ್ತಃ ಅಂತ ಹೇಳಲಿಕ್ಕೆ ಹೋಯ್ತು ಅನುಮಾನ, ಆದ್ರೆ ಇದು ಪ್ರತ್ಯಕ್ಷ ಬಾಧ ಬಂತು, ವಿರೋಧ ಬಂದ್ಬಿಡ್ತು ಬೇರೆ ಬೇರೆ ಪ್ರಮಾಣಗಳಿಂದ, ಅವನ ಆಪ್ತ ಅಲ್ವೇ ಅಲ್ಲ ಅಂತ ಸ್ಪಷ್ಟವಾಗಿ ಬೇರೆ ಪ್ರಮಾಣದಿಂದ ಗೊತ್ತಾಗೋಯ್ತು. ಇಷ್ಟು ಗೊತ್ತಾದ್ಮೇಲೆ ಅವನ ಆಪ್ತ ಅಂತ ಸಾಧನೆ ಮಾಡೋದು ಹೇಗೆ? ಅದನ್ನ ಕಾಲಾತ್ಯಯ ಅಪದಿಷ್ಟ ಅಂದ್ರೆ ಬಾಧ ಅಂತ ದೋಷ. ಅದು ಕಾಲ ಹೋದಾಗ ಅಂದ್ರೆ ಕಾಲ, ಈ ಕಾಲದಲ್ಲಿ ಅದು ಇಲ್ವೇ ಇಲ್ಲ, ಇಲ್ಲದೆ ಇರೋದನ್ನ ಸಾಧನೆ ಮಾಡ್ಲಿಕ್ಕೆ ಹೋದ್ರೆ ಕಾಲ ಅತ್ಯಯ, ಅದು ಮುಗ್ದೋಯ್ತಲ್ಲ ಅಂತ. ಆತರ ವನ್ನಿಹಿ ಅನುಷ್ಠ ಅಂದ್ರೆ ಅನುಷ್ಠತ್ವ ಕಾಲ ಯಾವಾಗಿದೆ, ವನ್ನಿಗೆ ಅನುಷ್ಠತ್ವ ಯಾವತ್ತೂ ಇಲ್ವೇ ಇಲ್ಲ. ಕಾಲ ಅತ್ಯಯ ಸತಿ ಅಪದಿಷ್ಟ ಅಂದ್ರೆ ವ್ಯವಹಾರ ಮಾಡಿದ್ದು. ಯಾವ ಸಾಧನೆಯನ್ನ ಮಾಡ್ಲಿಕ್ಕೆ ಹೋಗ್ತೀವೋ, ವಸ್ತುವನ್ನ ಯಾವುದು ಸಾಧ್ಯ ಅಂತ ಅನ್ನಿಸ್ಕೊಳುತ್ತೋ ಅದು ಮೀರೆ ಬೇರೆ ಇದೆ, ಅಲ್ಲಿ ಬೇರೆ ಇದ್ದಾಗ ನೀವು ಸುಮ್ನೆ ಹೇತುವನ್ನ ಕೊಟ್ರೆ ಆಗ ಬಾಧ ದೋಷ ಬರುತ್ತೆ. ಕಾಲೇ ಅತ್ಯಯೇ ಸತಿ ಅಪದಿಷ್ಟ, ಕಾಲಾತ್ಯಯಾಪದಿಷ್ಟ ಅಂತ ಅದಕ್ಕೆ ಬಿಡಿಸ್ತಾರೆ ಅದನ್ನ. ಅಂತೂ ಇದುವರೆಗೆ ಜಿನನಲ್ಲಿ ಆಪ್ತಿ ಇಲ್ಲ, ಅವನು ಆಪ್ತ ಅಲ್ಲ ಅಂತ ಇಷ್ಟೆಲ್ಲ ಹೇಳ್ತಾ ಬಂದ್ರು. ಸರಿ, ಮುಂದೆ ಆಕ್ಷೇಪ ಮಾಡ್ತಾ ಹೋಗ್ತಾರೆ. ಹಾಗಲ್ಲ, ಅನ್ಯೇಷಾಂ ಅಪ್ರತ್ಯಕ್ಷ ಅರ್ಥೆ ಅಸ್ಯ ಪ್ರತ್ಯಕ್ಷಂ ಪ್ರವರ್ತದೆ ಇತ್ಯತೋ ನ ವಿರೋಧ. ಈಗ ಹಾಗೆ ಹೇಳ್ಬೇಡಿ, ಜಿನ ಸಾಮಾನ್ಯ ಮನುಷ್ಯ ಅಲ್ಲ, ಬೇರೆಯವರು
ಧರ್ಮ ಅಧರ್ಮಗಳ ಬಗ್ಗೆ ತಿಳ್ಕೊಂಡಿಲ್ಲ, ಅವ್ರಿಗೆ ಸ್ವರ್ಗ ನರಕಗಳ ಬಗ್ಗೆ ಗೊತ್ತಿಲ್ಲ, ಅತೀಂದ್ರಿಯದ ಬಗ್ಗೆ ಪರಿಚಯ ಇಲ್ಲ. ಹಾಗಂತ ಹೇಳಿ ಇವನ್ಗೆ ಹಾಗಲ್ಲ, ಜಿನನಿಗೆ ಒಂದು ವಿಶಿಷ್ಟವಾದ ಜ್ಞಾನ ಇದೆ. ಯಾಕೆ ಒಬ್ಬಾರ್ದು ಹೇಗೆ? ಇದು ಒಬ್ಬೋದಲ್ಲ. ಈಗ ಎಲ್ರಿಗೂ ಗೊತ್ತಿಲ್ಲದೆ ಇರೋದು ಒಬ್ಬನಿಗೆ ಗೊತ್ತಿರ್ಬೋದು, ಅವನ್ ಬುದ್ಧಿವಂತ, ಅದನ್ನ ಅವನಿಗೆ ಗೊತ್ತಿದೆ. ಇಲ್ಲ ಎಲ್ರಿಗೂ ಗೊತ್ತಿಲ್ಲ ಅದನ್ನ ಇವನಿಗೂ ಗೊತ್ತಿಲ್ಲ ಅಂದ್ರೆ ಇದೊಳ್ಳೆ ಕಥೆ ಆಯ್ತಲ್ಲ. ಒಬ್ಬ ಮನುಷ್ಯನಿಗೆ ಬೇರೆಯವ್ರಿಗಿಂತ ಜಾಸ್ತಿ ಬುದ್ಧಿಶಕ್ತಿ ಇದನ್ನೇ ಅರ್ಥ, ಅವ್ರಿಗಿಂತ ಜಾಸ್ತಿ ವಿಷಯ ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ಬೇರೆಯವ್ರ ಕಾಣದೇ ಇರೋದು ಇವನ್ಗೂ ಕಾಣಲ್ಲ ಅಂತೇನು? ಬೇರೆಯವ್ರು ಕಾಣದೇ ಇರೋದು ಇವನ್ಗೂ ಕಾಣ್ಬೋದಲ್ಲ. ಹಾಗೆ ಬೇರೆಯವ್ರು ಕಾಣದೇ ಇರೋ ಧರ್ಮಾಧರ್ಮನ ಇವನ್ ಯಾಕೆ ಕಾಣ್ಬಾರ್ದು? ಬೇರೆಯವ್ರ ಇಂದ್ರಿಯಗಳಿಗೆ ವಿಷಯ ಆಗದೆ ಇರೋ ಧರ್ಮಾಧರ್ಮ ಇವನ್ ಇಂದ್ರಿಯಕ್ಕೆ ಯಾಕೆ ವಿಷಯ ಆಗ್ಬಾರ್ದು? ಆದ್ರಿಂದ ಇರಬಹುದು ಅಂತ, ಇದು ಸಂಭಾವನೆ ಅಂತಾರೆ, ನಿಶ್ಚಯ ಅಲ್ಲ. ಇರಬಹುದು ಅಂತ ಇಷ್ಟ ಅಷ್ಟೇ, ಇದು ಕಲ್ಪನೆ. ಅನ್ಯೇಷಾಂ ಅಪ್ರತ್ಯಕ್ಷ ಅರ್ಥೆ, ಬೇರೆಯವ್ರಿಗೆ ಪ್ರತ್ಯಕ್ಷ ಆಗದೆ ಇರೋ ಧರ್ಮ ಅಧರ್ಮದ ಬಗ್ಗೆ ಜಿನನಿಗೆ ಪ್ರತ್ಯಕ್ಷ ಯಾಕಿರಬಾರ್ದು? ಅದನ್ನ ಇಟ್ಕೊಂಡು ನಾವ್ ಹೇಳ್ತೀವಿ ಅಂದ್ರೆ ಪುರುಷತ್ವಾದಿನ ಸತ್ಪ್ರತಿಪಕ್ಷತ್ವ, ನಿಮ್ ಅನುಮಾನ ಪ್ರತಿ ಅನುಮಾನ ಹೇಳ್ತೀವಿ. ನೀವೇನಂದ್ರೆ ಜಿನನಿಗೆ ಇರಬಹುದು ಅಂತ ಹೇಳಿದ್ವಿ ಆ ಜ್ಞಾನ. ನಾವ್ ಕೇಳ್ತೀವಿ ಜಿನಃ ನ ತದ್ಜ್ಞಾನವಾನ್, ಅವನಿಗೆ ಧರ್ಮಾಧರ್ಮಗಳ ಜ್ಞಾನ ಇಲ್ಲ. ಯಾಕಂದ್ರೆ ಪುರುಷತ್ವಾತ್ ದೇವದತ್ತವತ, ಅವನು ಮನುಷ್ಯ ತಾನೆ, ಅವನು ಸಾಮಾನ್ಯರಂತೆ. ಅವನೇನು ಏನ್ ದೇವತಾ ಪುರುಷನ ಜಿನ? ಏನಿಲ್ಲ, ಅವನು ಮನುಷ್ಯನ ಪಕ್ಕನೇ ನಿಂತಿದ್ದಾನೆ, ಅವನು ಮನುಷ್ಯನೇ, ಅವನು ಪುರುಷನಾದ್ರಿಂದ ದೇವದತ್ತ ಯಜ್ಞದತ್ತ ಸಂಸಾರದಲ್ಲಿರೋರ್ಗೆ ಹೇಗೆ ಜ್ಞಾನ ಇಲ್ವೋ ಅವನಿಗೂ ಜ್ಞಾನ ಇಲ್ಲ ಅಂತ ಅನುಮಾನದಿಂದ ಸಾಧನೆ ಮಾಡ್ತೀವಿ. ಅಲ್ಲ ಹಾಗಲ್ಲ, ಈಗ ತಾನೇ ಹೇಳಿದ್ವಿ ಪುರುಷನಾಗಿದ್ದು ಕೂಡಲೇ ಉಪಯುಕ್ತತೆ ಇಲ್ಲ, ಪುರುಷನಾಗಿದ್ದು ಯಾರ ಮಾತು ಎಡಬೋದಿಲ್ಲ, ಯಾರ ಮಾತು ಸರಿಯಾಗೇ ಇರುತ್ತೋ ಯಾವಾಗ್ಲೂ ಅವನು ಆಪ್ತ. ಹಾಗಾದ್ರೆ ಜಿನಃ ಆಪ್ತಃ ಅಸ್ಖಲಿತ ವಾಕ್ತ್ವೇ ಸತಿ ಪುರುಷತ್ವಾತ್, ಪುರುಷ ಆದ್ರೆ ದೋಷ. ಯಾಕಂದ್ರೆ ಗೊತ್ತಿರಲ್ಲ, ಬೇರೆಯವರೆಲ್ಲ ನೋಡಿ ಎಷ್ಟೋ ಜನ ಧರ್ಮಾಧರ್ಮದ ಇಲ್ದೇ ಇರೋರು ಸಿಗ್ತಾರೆ, ಅವ್ರ ತರ ಜಿನ ಅಂತ ಹೇಳ್ಬೋದು. ಅದೇ ಪುರುಷ ಆಗಿರ್ಬೋದು, ಆದ್ರೆ ಅವ್ರ ಮಾತಿನಲ್ಲಿ ಎಡುತ್ತಾರೆ, ಅದು ಗೊತ್ತಿದೆ. ಮಾತಲ್ಲಿ ಎಡಬಹುದು ಅಂದ್ರೆ ಏನರ್ಥ? ಹೇಳಿದ ವಿಷಯ ತಪ್ಪಾಗಿರೋದು ಅಂತ ಅರ್ಥ. ಅದು ಎಡಬಹುದು ಅಂದ್ರೆ ಶಬ್ದದಲ್ಲಿ ಎಡಬೋದಲ್ಲ, ತೊದಲು ನೋಡಿ ಅದನ್ನ ಹೇಳ್ತಾ ಇಲ್ಲ. ಎಡಬಹುದು ಅಂದ್ರೆ ಅವ್ರು ಹೇಳಿದ ವಿಷಯ ಸರಿ ಇರಲ್ಲ, ಅಲ್ಲಿ ಹೋಗಿ ಪರೀಕ್ಷೆ ಮಾಡಿದ್ರೆ ತಪ್ಪಾಗಿದೆ, ಭ್ರಮೆ, ಅವರೇ ಭ್ರಮೆಗೊಂಡು ವಿಷಯ ಹೇಳುತ್ತೆ. ಅದೇನಿದೆ ಅದನ್ನ ಅಸ್ಖಲಿತ ವಾಕ್ ಅಂತ ಕರೀತಾರೆ. ಅಂತಹ ಮಾತು ಅಸ್ಖಲಿತ ವಾಕ್ ಅಂತ ಅನಿಸ್ಕೊಳ್ಳಲ್ಲ, ಸ್ಖಲಿತ ವಾಕ್ ಅಂತ ಅನಿಸ್ಕೊಡುತ್ತೆ ಅಂತ ಅಭಿಪ್ರಾಯ. ಈಗ ಸದ್ಯದಲ್ಲಿ ಈ ಜಿನ ತಾನು ಬೇರೆ ಮನುಷ್ಯರಿಗಿಂತ ಎಡಬೋದಿಲ್ಲ, ಅಂದ್ರೆ ಮಾತಿನಲ್ಲಿ ಸರಿಯಾಗಿದೆ. ಹಾಗಾಗಿ ಅಸ್ಖಲಿತ ವಾಕ್ಯಾದ್ರಿಂದ ಇವನಿಗೆ ಧರ್ಮಾಧರ್ಮಗಳ ಬಗ್ಗೆ ಜ್ಞಾನ ಯಾಕಿರ್ಬಾರ್ದು ಅಂದ್ರೆ ಅವಾಗ ಪ್ರಶ್ನೆ ಮಾಡ್ತಾರೆ. ಸರಿ ಆಯ್ತು, ಒಪ್ಕೊಳ್ಳೋಣ. ಈಗ ಜಿನಲ್ಲಿ ನೀವೇನಂತ ಇದ್ದೀರಿ? ಅಸ್ಖಲಿತವಾಗ್ತಾ ಇದೆ, ಮಾತಿನಲ್ಲಿ ಅವ್ನು ಯಾವತ್ತು ಸ್ಖಾಲಿತ್ಯವನ್ನ ಹೊಂದಿಲ್ಲ, ಎಡಬೋದಿಲ್ಲ ಅಂತ ಅಂದ್ರೆ ಇದು ಎಲ್ಲಾ ವಿಷಯದಲ್ಲಿನೋ ಅಥವಾ ಕೆಲವು ಕಡೆ ಮಾತ್ರನೋ ಅಥವಾ ಈ ವಿಷಯದಲ್ಲಿ ಮಾತ್ರ? ಈಗ ಹೇಳ್ತಾರೋ ಧರ್ಮಾಧರ್ಮದ ಬಗ್ಗೆ ಮಾತ್ರ ಎಡಬೋದಿಲ್ವೋ, ಅಥವಾ ಇನ್ನೆಲ್ಲೋ ಕೆಲವು ಕಡೆ ಎಡಬೋದಿಲ್ವೋ, ಅಥವಾ ಎಲ್ಲಾ ಕಡೆನೂ ಎಡವಲ್ಲ, ಎಲ್ಲಾ ಸರಿಯಾಗಿ ಹೇಳ್ತಾನೆ ಅಂತ ಮೂರು ಪ್ರಶ್ನೆ ಹಾಕ್ತಾರೆ ಜಯತೀರ್ಥರು. ಅಸ್ಖಲಿತವಾಕ್ತಂಚ ಕ್ವಚಿದ್ವ ಪ್ರಕೃತೇವ ಸರ್ವತ್ರವ, ಮೂರು. ನಾದ್ಯ ಕೆಲವು ಕಡೆ ಅಂತ ಹೇಳಿಕ್ ಬರಲ್ಲ, ಯಾಕಂದ್ರೆ ಕೆಲವು ಕಡೆ ಎಡವಿಲ್ಲ ಅಂದ್ ಮಾತ್ರಕ್ಕೆ ಇನ್ನೊಂದ್ ಕಡೆ ಎಡವಬಾರದು ಅಂತಿಲ್ಲ. ಈಗ ಒಂದೆರಡು ಸರಿ ಚೆನ್ನಾಗಿ ಹೇಳ್ಬಿಟ್ರು ಅಂತ ಯಾವಾರು ಚೆನ್ನಾಗಿ ಹೇಳ್ಬೇಕು ಅಂತ ಏನಿಲ್ಲ ಅಂತ ಆಕ್ಷೇಪ ಮಾಡ್ತಾರೆ. ಈಗ ಧರ್ಮಾಧರ್ಮದ ಬಗ್ಗೆ ಗೊತ್ತಿರ್ಲೇಬೇಕು ಅಂತಿಲ್ಲ, ಯಾವ್ದೋ ಒಂದು ಲೌಕಿಕ ವಿಷಯದ ಬಗ್ಗೆ ಚೆನ್ನಾಗಿ ಹೇಳಿರ್ಬೋದು, ಹಾಗಂತ ಕೂಡ ಎಲ್ಲಾ ಚೆನ್ನಾಗಿ ಹೇಳ್ಬೇಕು ಅಂತ ಏನುಂಟು ನಿಯಮ? ಹಾಗಿಲ್ಲ. ಯಹ ಕ್ವಚಿತ ಅಸ್ಖಲಿತವಾಗ್, ಯಾವ್ದೋ ಒಂದು ವಿಷಯದಲ್ಲಿ ಅವನ ಮಾತು ಸರಿಯಾಗಿತ್ತು ಅನ್ನೋ ಕಾರಣದಿಂದ ಕೆಲವು ವಿಷಯಗಳಲ್ಲಿ ಅವನನ್ನ ಆಪ್ತ ಅಂತ ಒಪ್ಲಿಕ್ ಬರಲ್ಲ. ಹಾಗೆ ವ್ಯಾಕರಣ ನ್ಯಾಯಶಾಸ್ತ್ರ ಚೆನ್ನಾಗಿ ಹೇಳ್ದ, ವೇದಾಂತ ಒಪ್ಬೇಕು ಅಂತ ಏನಿದೆ? ಎಡು ಇರ್ಬೋದು ವ್ಯಾಖ್ಯಾನ ಮಾಡ್ಬೇಕಾದ್ರೆ. ಆದ್ರಿಂದ ಯಾವ್ದೋ ಒಂದು ಶಾಸ್ತ್ರ ಓದ್ ಕೂಡ್ಲೆ ವೇದಾಂತವನ್ನು ಚೆನ್ನಾಗಿ ಹೇಳ್ಬೇಕು ಅಂತ ಏನಿದೆ? ಇಲ್ಲ. ಆತರ ಅರ್ಥ ಆಗ್ಲಿಕ್ಕೆ ಹೇಳ್ದೆ. ಅದೇ ರೀತಿ ಇಲ್ಲಿ ಜಿನ ಯಾವ್ದೋ ಒಂದು ವಿಷಯದಲ್ಲಿ ಎಡವಿಲ್ಲ ಅಂದ್ ಮಾತ್ರಕ್ಕೆ ಧರ್ಮಾಧರ್ಮದ ವಿಷಯದಲ್ಲೂ ಎಡವಲ್ಲ ಅಂತ ಹೇಗ್ ಹೇಳ್ತೀರಿ? ಅವನ ಆಪ್ತ ಅಂತ ಹೇಗ್ ತೀರ್ಮಾನ ಮಾಡ್ತೀರಿ? ಅದನ್ನ ಸರಿ ಇಲ್ಲ, ನಿಮ್ ನಿಯಮನೇ ತಪ್ಪು. ಇನ್ನು ನದ್ವಿತೀಯ ಅಲ್ಲ, ಈ ಪ್ರಕೃತ ಬೇರೆದೆಲ್ಲ ಬೇಡಪ್ಪ. ಈಗ ಬೇರೆ ಎಡುತ್ತಾನೋ ಬಿಡ್ತಾನೋ ನಮಗ್ ಬೇಡ, ಅದ ಧರ್ಮಾಧರ್ಮದ ಬಗ್ಗೆ ಮಾತ್ರ ಚೆನ್ನಾಗಿ ಹೇಳ್ತಾನೆ ಅಂದ್ರೆ ಉಪಾಯ ಹೇಳಿ. ಅದೇನು? ಬೇರೆಯವ್ರಿಗೆ ಇಲ್ದೇ ಇರೋ ಧರ್ಮಾಧರ್ಮ ಜ್ಞಾನ ಜಿನನಿಗೆ ಹೇಗ್ ಸಾಧ್ಯ? ಯಾಕೆಂದ್ರೆ ಯಾವತ್ತೂ ಒಬ್ಬನ ಜ್ಞಾನ ಇದೆ ಅಂತ ಹೇಳ್ಬೇಕು ಅಂದ್ರೆ ಅದರ ಫಲ ಪಡೆದಿರ್ಬೇಕು. ಈಗ ಸಂಧ್ಯಾ ವಂದನೆ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಯಾವಾಗ ಹೇಳ್ಬೋದು? ಸಂಧ್ಯಾ ವಂದನೆ ಫಲ ನಾವು ಪಡೆದಿದ್ರೆ, ದೇವರ ಪೂಜೆಯ ಫಲವನ್ನ ನಾವು ಪಡೆದಿದ್ರೆ ಅವಾಗ ದೇವರ ಪೂಜೆ ಮಹಿಮೆ ಹೀಗಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು.
ಮಹಿಮ ಫಲವನ್ನೇ ಪಡೆದ ಹೇಗ್ ಹೇಳೋದು ಅದನ್ನ? ಯಾವತ್ತೂ ಕೂಡ ಒಬ್ಬನಿಗೆ ಪರಿಪೂರ್ಣವಾದ ಅಸ್ಖಲಿತ ವಾಕ್ವ ಇದೆ ಅಂತಂದ್ರೆ ಅದರ ಫಲವನ್ನು ಅನುಭವಿಸಿರ್ಬೇಕು. ಆದ್ರಿಂದ ಫಲ ಪ್ರಾಪ್ತಿ ನಮೇಗಂಖಲು ಏತದ, ಫಲವನ್ನ ಪಡೆದಿರ್ಬೇಕು ತಾನೆ. ಆದ್ರೆ ಇವನು ಫಲವನ್ನ ಪಡೆದಿದಾನ? ಯಾರು ಗೊತ್ತು ಅವ್ನು ಪಡೆದಿದಾನೋ ಇಲ್ವೋ, ಅದೆಲ್ಲ ಗೊತ್ತೇ ಆಗೋದಿಲ್ಲ. ಸರಿ, ಹಾಗಲ್ಲ. ನ ಸರ್ವತ್ರ, ಎಲ್ಲಾ ಕಡೆ ಅಂತ ಹೇಳ್ಬೇಡ ಅಂದ್ರೆ ಅದು ಇಲ್ಲ. ಯಾಕೆ? ಕೆಲವು ವಿಷಯದಲ್ಲೇ ಇವನ್ ಫಲ ಇನ್ನೂ ಪಡೆದಿದಾನೋ ಇಲ್ವೋ ಅಂತ ಸಂದೇಹ ನಮ್ಗೆ. ಇನ್ ಎಲ್ಲಾ ವಿಷಯದಲ್ಲೂ ಪಡೆದಿದ್ದಾನೆ ಅಂತ ಹೇಗೆ ಅಂತ ಈ ತರ ಪ್ರಶ್ನೆಗಳನ್ನ ಹಾಕಿದಾಗಲೇ ಉತ್ತರ ಕೊಡ್ಲಿಕ್ಕೆ ಬರಲ್ಲ ಅವ್ರಿಗೆ. ಅದಕ್ಕೆ ಸರಿಯಾದ ಕಾರಣ ಕೊಡ್ಲಿಕ್ಕೆ ಬರ್ಲಿಲ್ಲ. ಅದರಿಂದ ಅವರ ಮತ ಸರಿ ಇಲ್ಲ ಅಂದ್ರೆ ಜನನ್ನ ಆಪ್ತ ಅಂತ ಹೇಳಿಕ್ ಬರಲ್ಲ ಅಂತ. ಯಾಕೆ? ಅವನಿಗೆ ಧರ್ಮಾಧರ್ಮಾದಿಗಳ ಜ್ಞಾನ ಬರ್ಲಿಕ್ಕೆ ಅವಕಾಶನೇ ಇಲ್ಲ. ಇದು ಒಂದು ವಿಚಾರ. ಇನ್ನು ಎರಡನೇ ಪ್ಯಾರ, ಎತ್ತು ನಿಸ್ವೇದತ್ವಾದಿಕಂ ಲಿಂಗ ಮುಚ್ಯತೆ ತತ್ತಾವತ್ ಸಂದಿಗ್ಧ ಸಿದ್ಧಂ ಅಂತ ಹೇಳ್ತಾರೆ. ಈಗ ಇವನು ಮೋಸ ಮಾಡಲ್ಲ ಅಂತ ಹೇಳಿದ್ವಿ. ಇವನ್ ಭಾರಿ ನಂಬಿಕೆ ಪಾತ್ರ ಇವನು, ಆದ್ರಿಂದ ಇವನ್ ಮಾತು ನಂಬಬಹುದು, ಇನ್ನೇನು ಮೋಸ ಮಾಡಲ್ಲ. ಮೋಸ ಮಾಡಲ್ಲ ಅಂತ ಹೇಗ್ ಗೊತ್ತಾಯ್ತು? ನೋಡಿ, ಮೋಸ ಮಾಡ್ತವ್ರಾದ್ರೆ ಈಗ ಕಳ್ಳರು ತಗೊಳ್ಳೋಣ, ಚೋರರು. ಕಳ್ಳರು ತಪ್ಪು ಮಾಡ್ಬಿಟ್ಟಿರ್ತಾರೆ. ತಪ್ಪು ಮಾಡಿದಾಗ ಬೆವರ್ತಾ ಇರ್ತಾರೆ. ಬೆವರ್ತಾ ಇದ್ದಾನೆ ಅಂದ್ರೆ ಇವನ್ ಏನೋ ಎಡವಟ್ ಮಾಡಿದಾನೆ ಅಂತ ಅರ್ಥ, ಸಿಗಾಕೊಂಡ. ಹಾಗಾದ್ರೆ ಸ್ವೇದ ಅಂದ್ರೆ ಬೆವರು, ನಿಸ್ವೇದತ್ವ ಅಂದ್ರೆ ಬೆವರು ಇಲ್ಲದೆ ಇರೋದು. ಯಾವತ್ತು ಒಬ್ಬನನ್ನ ಇವನ್ ಮೋಸ ಮಾಡಲ್ಲ, ಮೋಸ ಮಾಡ್ತಾನೆ ಅಂತ ಹೇಳ್ಬೇಕಾದ್ರೆ ಆ ಮುಖದ ಭಾವನೆ, ಆ ದೇಹದ ಭಾವ ಇದೆಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವನು ಸುಳ್ಳು ಹೇಳ್ತಾ ಇದ್ದಾನೆ, ಇಲ್ಲ ಸುಳ್ಳು ಹೇಳ್ತಾ ಇಲ್ಲ, ಸರಿಯಾಗಿ ಹೇಳ್ತಾ ಇದ್ದಾನೆ ಅಂತ. ಹಾಗಾದ್ರೆ ಜಿನನನ್ನ ನೋಡಿದವ್ರು ಹೇಳ್ಬೇಕಷ್ಟೇ. ಈಗ ಜಿನ ಏನ್ ಕಣ್ಮುಂದೆ ನಮ್ಗಿಲ್ಲ. ಆದ್ರೆ ನಿಸ್ವೇದತ್ವ ಲಿಂಗ ಅಂತ ಹೇಳ್ಬೇಕು. ಅದೇ ಕಾರಣ. ಲಿಂಗ ಅಂದ್ರೆ ಅದೇ ಜ್ಞಾಪಕ. ಯಾವ ವಿಷಯದಲ್ಲಿ ಜ್ಞಾಪಕ? ಒಬ್ಬನನ್ನ ಇವನ್ ಮೋಸ ಮಾಡ್ತಾ ಇಲ್ಲ, ಇವನು ಆಪ್ತ ಅಂತ ಹೇಳ್ಬೇಕು ಅಂದ್ರೆ ಅದೇ ಬೇಕು ಅಂತಂದ್ರೆ ತತ್ತಾವತ್ ಸಂದಿಗ್ಧ ಸಿದ್ಧಂ. ಅದೇಗೆ? ಯಾರಿಗೆ ಸ್ವೇದ ಉಂಟೋ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಯಾರಿಗೆ ಸ್ವೇದ ಇಲ್ವೋ, ಬೆವರು ಇಲ್ವೋ, ಹಾಗೆ ಹಾಗೆ ದೊಡ್ಡ ಯೋಗಿ ತರ ಭಾರಿ ಉದ್ದಕ್ಕೆ ಕೂತ್ಕೊಂಡು, ನೇರವಾಗಿ ಕೂತ್ಕೊಂಡು ತಾನು ಹಾಗೆ ಹೇಳ್ತಾ ಇದ್ದಾನೆ. ಏನ್ ಗೊತ್ತೇ ಆಗಲ್ಲ, ಮೋಸ ಮಾಡ್ತಾನೆ ಅಂತ ಊಹೆನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅಷ್ಟೊಂದು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದಾನೆ. ಸಾಧ್ಯನೇ ಇಲ್ಲ ಇದು. ಅವ್ನು ಹೇಳ್ತಾ ಇರೋದೇ ಸರಿ, ಮೋಸ ಮಾಡ್ಲಿಕ್ಕೆ ಅವ್ನು ಹೇಳ್ತಾನೆ ಇಲ್ಲ ಅಂತ. ಹೀಗೆ ನಾವ್ ಅಂದುಕೊಂಡು ಅವನು ನಾವು ಆಪ್ತ, ಅವ್ನು ಮೋಸ ಮಾಡಲ್ಲ ಅಂತ ಅನ್ಕೊಂಡ್ರೆ ಅದು ತಪ್ಪು. ಯಾಕೆಂದ್ರೆ ಕೆಲವ್ರಿಗೆ ಕಳ್ಳರಿಗೆ ಸ್ವೇದ ಬರುತ್ತೆ, ಕೆಲವು ಕಳ್ಳರಿಗೆ ಬರೋದೇ ಇಲ್ಲ. ನಾವ್ ಮಾಡೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ನೀವ್ ಹೆಂಗ್ ನಂಬೋದು? ಅವ್ನ್ ಕಳ್ಳ ಅಂತ ಹೆಂಗ್ ಗುರುತು ಹಿಡಿಯೋದು? ಅವ್ನು ಮೋಸ ಮಾಡಿದ್ದಾನೆ ಅಂತ ಹೆಂಗ್ ಹೇಳೋದು? ಅದು ಹೇಳಲಿಕ್ಕೆ ಆಗಲ್ಲ. ಅದು ಕೆಲವ್ರಿಗೆ ಸಹಜವಾಗಿರುತ್ತೆ. ಅಲ್ಲ, ಏನೇ ಆದ್ರೂ ಸ್ವಲ್ಪನಾದ್ರೂ ಸ್ವೇದ ಬಂದೇ ಬರುತ್ತೆ. ಕಳ್ಳ ಅಂದ್ಮೇಲೆ ಒಂದ್ ಎರಡೇಟ್ ಹೊಡೆದಾದ್ರೂ ಬರತ್ತಲ್ವಾ, ಗೊತ್ತಾಗತ್ತಲ್ವಾ. ಅದು ಒಳ್ಳೆಯವ್ರು ಹೊಡೆದ್ರು ಬಂದೇ ಬರುತ್ತೆ. ಅಷ್ಟೇ ಅಲ್ಲದೆ ಔಷಧಾದಿನ ಸಂಭವದ ಅನ್ಯಥಾ ಸಿದ್ಧಾಂತ. ಕೆಲವು ಔಷಧಿಗಳನ್ನ ತಗೊಂಡ್ರೆ ಬೆವರೇ ಬರೋದಿಲ್ಲ. ಹಾಗೆ ಇರ್ಬೋದು, ಅಂತ ಔಷಧಿಗಳು ಇದೆ ಅಂತ ಹೇಳ್ತಾರೆ ಜಯತೀರ್ಥರ ವಿವರಣೆ. ಔಷಧಾದಿನ ನಿಸ್ವೇದತ್ವ ಸಂಭವತಿ. ಅವ್ನ್ ಮಾಡ್ತಾ ಇರೋದ್ ಮೋಸನೇ, ಅದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಕೆಲವು ಔಷಧಿಗಳನ್ನ ತಗೊಂಡ ಯಾರು ಏನೇ ಪ್ರಶ್ನೆ ಮಾಡಿದ್ರು, ಎಂಥ ಕಷ್ಟದ ಪರಿಸ್ಥಿತಿಗೆ ಬಂದ್ರು ಅವ್ನ್ ತತ್ವ ಅವ್ನ್ ಬಿಡಲ್ಲ, ಹಾಗೆ ಹೇಳ್ತಾರೆ. ಅಷ್ಟು ಹೇಳ್ತಾರೆ ಏನರ್ಥ? ಮೋಸ ಮಾಡ್ತಾರೆ, ನಿಜವಾಗೂ ವಿಷಯ ಸರಿಯಾಗಿ ಹೇಳ್ತಾ ಇದ್ದಾನೆ ಅಂತ ತೀರ್ಮಾನಕ್ಕೆ ಬರ್ತಾರೆ. ಸರಿ, ಇಷ್ಟೆಲ್ಲಾ ಪ್ರಶ್ನೆ ಮಾಡಿದ್ರಲ್ಲ, ಅವನು ಔಷಧಿ ತಗೊಳ್ತಾನೋ, ಅವನಿಗೆ ಸ್ವೇದ ಬರೋದಿಲ್ವೋ, ಬರತ್ತೋ, ಅದೆಲ್ಲ ನಮ್ಗೆ ಯಾವ ವಿಷಯನೂ ಬೇಡ. ಈಗ ಜಿನ ಆಪ್ತ ಅಲ್ಲ ಅಂತ ತಾನೆ ನಿಮ್ಮ ಮತ. ಸರಿ, ನಾವು ಪ್ರಶ್ನೆಗೆ ಹೇಳ್ತೀವಿ, ನಿಮ್ಮ ಮನು, ಸ್ವಯಂಭುವ ಮನುಸ್ಮೃತಿಕಾರ ಇದನನ್ನು ಮನುಸ್ಮೃತಿ ಬರೆದವನು, ಅವನು ಆಗ್ತಾನ? ಅವನ್ ಮಾತ್ರ ಮಾಡೋಣ? ಅವನ್ಗೇನ್ ಸ್ವೇದ ಬರತ್ತಾ ಇಲ್ವಾ? ಅವನ್ ತತ್ವಜ್ಞಾನ ಇದೆಯಾ? ಅವನ್ ಮೋಸ ಮಾಡಲ್ವಾ? ಅವನಿಗೆ ಇಂದ್ರಿಯ ಶಕ್ತಿ ಇದೆಯಾ? ಹೇಗೆ ಜಿನನ ಮೇಲೆ ನಾವು ಆಕ್ಷೇಪ ಮಾಡಿದ್ವೋ ಅದೇ ತರ ಆಕ್ಷೇಪ ನಮಗೆ ತಿರುಗ್ ಬಾಣ ಆಯ್ತು. ಅದೇ ತರ ನಮ್ಗೆ ಆಕ್ಷೇಪ ಬಂತು. ನಚ ಅಯಂ ಮನ್ವಾದಿ ವಾಕ್ಯೇಶು ಪ್ರಸಂಗ. ಯಾಕೆ ಮನುವಿನ ವಾಕ್ಯವನ್ನು ನೀವು ಪ್ರಮಾಣ ತಪ್ಪಿರಿ, ಅದು ಅಪ್ರಮಾಣ ತಪ್ಪಿ ನಮ್ ಜಿನನ ಬಗ್ಗೆ ಇಷ್ಟೆಲ್ಲ ಮಾತಾಡೋ ನಾವು ಅದೇ ತರ ಆಕ್ಷೇಪ ಮಾಡ್ತೀವಿ ನಿಮ್ಗೆ ಅಂತ ಅಂತಾರೆ. ನಚ ಸರಿ ಇಲ್ಲ ನೀವ್ ಹೇಳೋದು. ಯಾಕೆ? ಅಪೌರುಷೇಯತೆಯ ಮೂಲ ಅನಪೇಕ್ಷ ವೇದ ಮೂಲತ್ವ. ನೋಡಿ, ಅದಕ್ಕೆ ನಾವ್ ಹೇಳಿದ್ದು ನಮಗೆ ವೇದ ಮೂಲವಾಗಿದೆ ಪ್ರಮಾಣ, ನಿಮ್ಗದಿಲ್ಲ. ನೀವ್ ಒಪ್ಕೊಳ್ತೀರಾ? ಒಪ್ಕೊಳ್ಳಿ, ಇದು ಒಳ್ಳೆ ಕಥೆ ಆಯ್ತಲ್ಲ. ನೀವೊಂದ್ ಗ್ರಂಥ ಇಟ್ಕೊಂಡ್ಬಿಟ್ಟು ಮೂಲ ಗ್ರಂಥ ನಮಗ್ ವೇದ, ಆ ವೇದಕ್ ವಿರುದ್ಧವಾಗಿ ಇದ್ರೆ ಅದು ಅಪ್ರಮಾಣ. ಯಾರು ಒಪ್ತಾರೆ ವೇದ? ನಾವ್ ಯಾಕೆ ಒಪ್ಬೇಕು ವೇದ ಅಂತ ಜಿನ ಆಕ್ಷೇಪ ಮಾಡ್ಬೋದು. ಆದ್ರೆ ಪೌರುಷೇಯ ವಾಕ್ಯವನ್ನ ಪ್ರಮಾಣ ಅಂತ ಸಾಧನೆ ಮಾಡೋದ್ ಕಷ್ಟ. ಯಾಕೆ? ಪುರುಷ ರಚನೆ ಮಾಡಿದಾರೆ ಅಂದ್ರೆ ಆ ಪುರುಷನಲ್ಲಿ ವಿಶ್ವಾಸ ಇಲ್ಲ. ಅದ್ ವೇದ ವ್ಯಾಸರೇ ಆಗ್ಲಿ, ಅದು ಯಾರೇ ಆಗ್ಲಿ. ಮತ್ ಹೆಂಗೆ ನಿಶ್ಚಯ ಮಾಡ್ಕೊಳ್ಳೋದು? ಪರನ ಒಪ್ಪಲ್ಲ. ಈಗ ನಾವ್ ಒಪ್ಪಬಹುದು, ಆದ್ರೆ ಬೇರೆಯವ್ರಿಗೆ ಒಪ್ಸೋದ್ ಬಹಳ ಕಷ್ಟ. ಯಾಕೆ?
ಅವನೇನಂತಾನೆ ಜಿನ, ಬುದ್ಧ, ಮತ್ತೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಕೃಷ್ಣ, ರಾಮ ಎಲ್ಲ ಒಂದೇ ಅವನಿಗೆ. ಯಾಕೆಂದ್ರೆ ಎಲ್ಲ ಪುರುಷರೇ ತಾನೆ. ಮನುಷ್ಯ ಅವತಾರ ಎತ್ತಿ ಬಂದಿದ್ದಾರೆ. ಇಲ್ಲ ಇಲ್ಲ, ಅದು ದೇವರ ಲೀಲೆ. ಮನುಷ್ಯ ಅವತಾರ ಎತ್ತಿ ಮನುಷ್ಯರೆಲ್ಲ ಹೇಗಿರ್ಬೇಕು ಅಂತ ತೋರಿಸ್ಕೊಡ್ತಾನೆ, ಇದೆಲ್ಲ ನಿಮ್ ಕಲ್ಪನೆ ಅಂತಾನ. ಅವನು ಒಪ್ಪಲ್ಲ ಅದನ್ನೆಲ್ಲ. ಹಾಗಾದ್ರೆ ಅವ್ನು ಒಪ್ಸೋದ್ ಹೇಗ್ ಮತ್ತೆ ಇವನ್ನೆಲ್ಲ? ಅದರಿಂದ ಜಿನಃ ಆಪ್ತಃ ಅಸ್ಖಲಿತವಾಗ್ತೋತ್ ಅನ್ನೋ ತರ ಕೃಷ್ಣ, ರಾಮ ಆಪ್ತಃ ಅಸ್ಖಲಿತವಾಗ್ತವಾತ್ ನಾವು ಹೇಳಲೇಬೇಕಂಗೆ. ಅಥವಾ ಮಧ್ವಾಚಾರ್ಯರು ಆಪ್ತರು, ಯಾಕೆ ಅಸ್ಖಲಿತವಾಗ್ತವ್ರು, ಅವ್ರು ಹೇಳಿದ ವಿಷಯ ಎಡವೇ ಇಲ್ಲ. ಅದ್ ನಿಮ್ಮ ಅಭಿಮಾನಕ್ಕೆ ನೀವು ಹೇಳ್ಕೊಡ್ತೀರಿ, ವಸ್ತುಸ್ಥಿತಿ ಹೇಳಿ. ನಾವ್ ಹೇಳೋ ಅನುಮಾನಕ್ಕೆ ದೋಷ ಎಲ್ಲ ಕೊಟ್ಟು ನೀವು ನಿಮ್ಮ ಅನುಮಾನಕ್ಕೆ ದೋಷ ಇಲ್ವಾ ಅಂತ ಅವ್ನು ನಮಗ್ ಪ್ರಶ್ನೆ ಕೇಳೇ ಕೇಳ್ತಾರೆ. ಆ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೇಕು ನೋಡಿ. ನಿಮ್ದು ಪೌರುಷೇಯ ವಾಕ್ಯ, ನಮ್ದು ಪೌರುಷೇಯ ವಾಕ್ಯ. ಪುರುಷ ಅಂದ್ರೆ ಯಾರು? ಜಿನ ಬರದ ವಾಕ್ಯ ನಿಮ್ಗೆ ಜಿನಾಗಮ, ಜೈನಾಗಮ. ನಮ್ಗೆ ಆಚಾರ್ಯರ ಬರದ ಶಾಸ್ತ್ರಗಳು ಆಚಾರ್ಯರ ಆಗಮ. ಅದು ಮನು ಅಂತ ತಗೊಂಡಿದ್ದಾರೆ ಉದಾಹರಣೆಗೆ. ಮನುವಿನ ಆಗಮ, ಮನುಸ್ಮೃತಿ. ಅದು ಪ್ರಮಾಣ ಆಗುತ್ತೋ ಇಲ್ವೋ ಅಂತ ಸಂಶಯ. ಯಾಕೆ? ಮನು ಮಾಡಿದ್ದಲ್ವಾ, ಮನುನು ಜಿನಂತರ ತಾನೆ ಅಂತ ಆಕ್ಷೇಪಗಳು ಅವಕಾಶ ಬರುತ್ತೆ. ಅದಕ್ಕೆ ನಾವು ಹೇಳ್ತಾ ಇರೋದು, ನಾವು ಅಪೌರುಷೇಯ ವಾಕ್ಯ ಮೂಲ ಅಂತ ಒಪ್ಪಿರೋದು ಎಲ್ಲದಕ್ಕೂ ಆಧಾರ. ನಾವೇನೇ ಹೇಳೋ ವಿಷಯಕ್ಕೂ ಕೂಡ ವೇದ ಪ್ರಮಾಣ ಕೊಟ್ಬಿಟ್ರೆ ಮುಗೀತು. ಆಗ ಯಾರು ಮಾತಾಡೋದಿಲ್ಲ. ಯಾಕೆಂದ್ರೆ ವೇದವನ್ನ ಯಾರು ರಚನೆ ಮಾಡ್ಲಿಲ್ಲ. ವೇದ ಅಪೌರುಷೇಯ. ಪೌರುಷೇಯ ಆದ್ರೆ ಮಾತ್ರ, ಪುರುಷ ರಚನೆ ಆಗಿದ್ರೆ ಮಾತ್ರ ಅಲ್ಲಿ ದೋಷಕ್ಕೆ ಅವಕಾಶನಾದ್ರೂ ಇರಬಹುದು ಅಂತ. ಆದ್ರೆ ಅಪೌರುಷೇಯ ವಾಕ್ಯದಲ್ಲಿ ಎಂದಿಗೂ ದೋಷಕ್ಕೆ ಅವಕಾಶ ಇಲ್ಲ. ಹಾಗೆ ಪುರುಷ ಮಾಡೇ ಇಲ್ಲ. ಯಾರೊಬ್ಬ ವ್ಯಕ್ತಿ ಮಾಡಿದ್ರೆ ಅವನ ಅಜ್ಞಾನನೋ, ವಿಪರೀತ ಜ್ಞಾನನೋ, ಮೋಸ ಮಾಡ್ಬೇಕು ಅಂತನೋ, ಹೇಗ್ ಬೇಕೋ ಹಾಗೆ ವಾಕ್ಯ ಸೇರಿಸಿ ಅದನ್ನ ಪ್ರಿಂಟು ಮಾಡಿಸ್ಬಿಡ್ತಾನೆ. ಆದ್ರೆ ವೇದ ವಾಕ್ಯವನ್ನ ಯಾರು ಪ್ರಿಂಟ್ ಮಾಡಿಸೋ ಅಗತ್ಯ ಇಲ್ಲ, ಅದನ್ನ ಯಾರು ಹೇಳಲೇ ಇಲ್ಲ. ಯಾಕಂದ್ರೆ ವೇದ ಹೇಗಿದೆಯೋ ಅವತ್ತಿಂದ ಹಾಗೆ ಇದೆ, ಅಪೌರುಷೇಯ ಅದು, ಅದ್ರಲ್ಲಿ ದೋಷ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಮುಖ್ಯವಾಗಿ ಏನ್ ಸಾಧನೆ ಮಾಡ್ಬೇಕು ನಾವು ಅಂದ್ರೆ, ವೇದವನ್ನ ಯಾರು ರಚನೆ ಮಾಡ್ಲಿಲ್ಲ. ವೇದ ಒಂದು ಅಪೌರುಷೇಯ ಗ್ರಂಥ ಅಂತ. ಇದು ಬಹಳ ಕಷ್ಟ. ಅದ್ರ ಬಗ್ಗೆ ದೊಡ್ಡ ಚರ್ಚೆ ಇದೆ. ವೇದವನ್ನ ಯಾಕೆ ಮಾಡಿಲ್ಲ? ಭಗವಂತನೇ ಮಾಡಿರ್ಬೋದಲ್ಲ ವೇದ ರಚನೆ. ಸಾಮಾನ್ಯ ಮನುಷ್ಯರಿಗಾಗಲ್ಲ, ಋಷಿ ಮುನಿಗಳಿಗೂ ಆಗಲ್ಲ, ಬೇರೆಯವ್ರಿಗಾಗಲ್ಲ, ದೇವತೆಗಳಿಗೂ. ದೇವರೇ ಮಾಡಿರ್ಬೋದಲ್ಲ, ಮತ್ತ ಅದು ಪೌರುಷೇಯ. ಹಾಗಾದ್ರೆ ಜಿನನ ಬಗ್ಗೆ ಅನಾಶ್ವಾಸ ಇರೋ ತರ, ವಿಶ್ವಾಸ ಇಲ್ಲದೆ ಇರೋ ತರ ನಿಮ್ಮ ಈಶ್ವರನ ಬಗ್ಗೆ ನಮ್ಗೆ ವಿಶ್ವಾಸ ಅಂತ ಅವನು ಹೇಳ್ಬೋದಿತ್ತು. ಆದ್ರೆ ನಾವು ವೇದವನ್ನ ಅಪೌರುಷೇಯ ಅಂತ ಅವನ ಮುಂದೆ ಸಮರ್ಥನೆ ಮಾಡ್ತೀವಿ. ವೇದವನ್ನ ಪೌರುಷೇಯ ಅಂತ ಹೇಳಿ ಬರಲ್ಲ. ಅಪೌರುಷೇಯ ಅಂತದ ಮೇಲೆ ಆ ಅಪೌರುಷೇಯನೇ ನಮಗೆ ಈ ಮನುಸ್ಮೃತಿಗಳಿಗೆಲ್ಲ ಮೂಲ. ನಮ್ಮ ಆಚಾರ್ಯರ ವಾಕ್ಯಗಳಿಗೂ ಮೂಲ ವೇದ, ಅಪೌರುಷೇಯ. ಹಾಗಾದ್ರೆ ನಮ್ಮಲ್ಲಿ ಯಾವುದೇ ಪುರುಷ ವಾಕ್ಯ ಅಂತಿದ್ರು ಅದಕ್ಕೆ ಮೂಲ ವೇದ. ನಿಮ್ಮಲ್ಲಿ ಹಾಗಿಲ್ಲ. ಯಾಕೆ? ನೀವು ವೇದವನ್ ಪ್ರಮಾಣ ಅಂತ ಒಪ್ಪಿಲ್ಲ ಅಷ್ಟೇ. ಈಗ ನಾವು ವೇದವನ್ ಪ್ರಮಾಣ ತಪ್ಪಿದ್ರೆ ಇಷ್ಟಾಪತ್ತಿ. ಆಗೇನಾಗ್ಬಿಡುತ್ತೆ, ವೇದ ವಿರುದ್ಧವಾಗಿಯೂ ನಿಮ್ಮಲ್ಲಿ ಇದೆ ವಿಷಯಗಳು, ನಿಮ್ದು ಅಪ್ರಮಾಣ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ತಗ್ ನೀವು ಬಂದು ಸೇರ್ಕೊಂಡ್ ಹಾಗಾಯ್ತು, ಅದು ನಮಗಿಷ್ಟ. ಆದ್ರೆ ಹಾಗೆ ಹೇಳಲ್ಲ. ಅಲ್ಲ, ಇಷ್ಟೊಂದ್ ಯಾಕೆ ಹೇಳ್ತಾ ಇದ್ರಿ? ವೇದದಲ್ಲಿ ಎಲ್ಲರೂ ಬಂದಿದ್ಯಾ ಮನುವಿನ ಬಗ್ಗೆ? ವೇದ ಹೇಳೋದು ಏನೋ ವಿಷಯ ಅಂದ್ರೆ, ವೇದದಲ್ಲಿ ಮನುವಿನ ಬಗ್ಗೆ ಒಂದ್ ಮಾತು ಬಂದಿದೆ, ಅದು ಆಶ್ಚರ್ಯ. ಯದ್ವೈ ಕಿಂಚನ ಮನುರವದತ್ ತದ್ ಭೇಷಜಂ ಇತ್ಯಾದಿ ವೇದೈದೇವ ಆಪ್ತತ್ವಾದಿ ನಿಶ್ಚಯ ಅಚ್ಚ. ವೇದ ಮನುವಿನ ಬಗ್ಗೆ ಬಾಯ್ಬಿಟ್ಟು ಹೇಳಿದೆ, ಜಿನನ್ ಬಗ್ಗೆ ಹೇಳಿದ್ಯಾ ವೇದ? ಹೇಳಲಿಲ್ಲ. ಆದ್ರಿಂದ ಜಿನ ಆಪ್ತ ಅಲ್ಲ. ಇದು ಒಂದು ಪ್ರಮಾಣ ಕೊಡ್ತಾರೆ ಜಯತೀರ್ಥರು. ಎಲ್ಲಿ ಹೇಳಿದ್ದಾರೆ ವೇದದಲ್ಲಿ? ಯದ್ವೈ ಕಿಂಚನ ಮನುರವದತ್. ಮನು ಏನಾದ್ರೂ ಒಂದ್ ವಿಷಯ ಹೇಳ್ದ ಅಂತ ಇಟ್ಕೊಡಿ, ಅದು ನಿಮಗೆ ಔಷಧಿ ತರ ಅಂತ. ಔಷಧಿ ಅದು. ಹಾಗಾದ್ರೆ ಎಷ್ಟು ವೇದ ಹೊಗಳಿದೆ ಅಂದ್ರೆ, ಅವನು ಮಾತಾಡಿದ್ರೆ ಅದು ಔಷಧ ತುಲ್ಯ ಅಂತ, ಅಮೃತ ತುಲ್ಯ. ಅದು ನಿಮ್ಮ ರೋಗ ಎಲ್ಲ ಪರಿಹಾರ ಆಗತ್ತೆ. ಅದು ಮನುವಿನ ಇದು ಉದಾತ್ತವಾದಂತಹ ಒಂದು ಮಾತು. ಹಾಗಾದ್ರೆ ಅವನ ವ್ಯಕ್ತಿತ್ವ ಏನು ಅಂದ್ರೆ, ಯದ್ವೈ ಕಿಂಚನ, ಅವ್ನು ಏನ್ ಬೇಕಾದ್ರೆ ಹೇಳಿ, ಅವನು ಒಂದ್ ಶಬ್ದ ಹೇಳಿದ್ನ, ಒಂದ್ ಅಕ್ಷರ ಹೇಳಿದ್ನ, ಅದ್ ನಿಮ್ಗೆ ಔಷಧಿ, ಅದನ್ನ ತಗೊಳ್ಳಿ ಅಂತ. ಈ ತರ ವೇದ ಮಂತ್ರನೇ ಹೊಗಳಿದೆಯಲ್ಲ. ಹಾಗಾದ್ರೆ ಆಪ್ತತ್ವ ನಿಷ್ಠ ಖಂಡಿತ ಆಗತ್ತೆ. ಯಾರೋ ಬೇರೆಯವ್ರು ಹೇಳೋ ವಿಷಯ ಅಲ್ಲ, ವೇದನೆ ಸ್ವಯಂ ಮನುವಿನ ಬಗ್ಗೆ ಹೇಳಿದ್ಮೇಲೆ ನಾವು ಒಪ್ಲೇಬೇಕು ಅಂತ. ಅದಕ್ಕೆ ನಾವು ಯಾವಾಗ್ಲೂ ಕೊನೆಗೆ ಹೇಳ್ಬೇಕಾದ್ರೆ ಏನ್ ಪ್ರಮಾಣ ಅಂತ ಕೆಲವರು ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಕೊನೆಗೆ ವೇದ ಪ್ರಮಾಣ ಇದೆಯಾ ನಿಮ್ಮ ಹತ್ರ ಈ ವಿಷಯದಲ್ಲಿ ಅಂತ. ಯಾಕಂದ್ರೆ ವೇದ ತನಕ ಹೋದ್ರೇನೆ ಕೊನೆಗೆ ಸಿದ್ಧ ಆಗೋದು. ಹಾಗಾದ್ರೆ ವೇದ ಮಂತ್ರಗಳಲ್ಲಿ ತೋರಿಸ್ಬೇಕು. ಆಗ ವೇದ ಮಂತ್ರಗಳಲ್ಲಿ ಏನ್ ಬರುತ್ತೆ? ಈಗ ಆಚಾರ್ಯರ ಬಗ್ಗೆ, ಅದಕ್ಕೆ ವಾದಿರಾಜರು ಏನ್ ಮಾಡಿದ್ರು, ಆಚಾರ್ಯರ ಬಗ್ಗೆ ಮಧ್ವ ಅನ್ನೋ ಶಬ್ದ ವೇದ ಮಂತ್ರಗಳಲ್ಲಿ ಬರುತ್ತೆ. 11 ವೇದ ಮಂತ್ರ ಉದಾಹರಣೆ ಕೊಟ್ರು ವಾದಿರಾಜರು. ಮಧ್ವ ಅಂತ ಶಬ್ದ ಬರುತ್ತೆ. ಅಷ್ಟೇ ಅಲ್ಲ, ಸಮಧ್ವ ವೈದಿಕಾಚಾರ್ಯ ಅಂತ ವಾದಿರಾಜರು ನಿರೂಪಣೆ ಮಾಡಿದ್ರು. ಮಧ್ವಾಚಾರ್ಯರು ವೈದಿಕ ಆಚಾರ್ಯರು ಅಂದ್ರೆ ವೇದದಲ್ಲಿ ಅವ್ರ ಬಗ್ಗೆ ಇದೆ, ಶಬ್ದ ಇದೆ, ಅವ್ರ ಬಗ್ಗೆ ಹೇಳುತ್ತೆ. ಬಳಿತಾ ಸೂಕ್ತ ಹೇಳ್ತಾ ಇದೆ. ಅಷ್ಟೇ ಹೇಳಿದ್ಮೇಲೆ ಅವ್ರು ಪರಮ ಆಪ್ತರಾಗೋದ್ರು ಮಧ್ವಾಚಾರ್ಯರು. ಹೇಗೆ ಮನುವಿನ ಬಗ್ಗೆ ವೇದದಲ್ಲಿ ಇದೆಯೋ, ಮಧ್ವಾಚಾರ್ಯರ ಬಗ್ಗೆ ವೇದದಲ್ಲಿ ಇದೆ. ಹಾಗಾಗಿ ಅವ್ರ ಪ್ರಮಾಣ ಆಪ್ತ ತಮ ಅಂತ. ಯಾಕೆ? ಅಪೌರುಷೇಯವಾದ ವೇದ ಮಾತೆ ಹೇಳಿದೆಯಲ್ಲ ಅಂತ. ಇಲ್ಲಿಗೆ
ಮನುವಿನಾಗ್ಲಿ ಅಥವಾ ವೈದಿಕ ಸಿದ್ಧಾಂತ ಸ್ಥಾಪನೆ ಏನಾಗಿದೆ ಎಲ್ಲದಕ್ಕೂ ವೇದ ಮೂಲ. ಆದ್ರಿಂದಲೇ ವೇದಕ್ಕೆ ತುಂಬಾ ಮಹತ್ವ ಇದೆ. ಮಹಾಭಾರತ ಆಗ್ಲಿ ಯಾವುದೇ ಆಗ್ಲಿ ಎಲ್ಲವೂ ವೇದ ಮೂಲಕತ್ವೇನ ಪ್ರಮಾಣ ಅಂತ. ವಸ್ತುತಃ ಭಗವಂತ ಅಂದ್ಮೇಲೆ ಅದು ಸ್ವಯಂ ಪ್ರಮಾಣ. ಆದ್ರೂ ಅವನು ಒಪ್ಬೇಕು ಅಂದ್ರೆ ನಾವು ದೇವರನ್ನ ಮೊದಲು ದೇವರು ಅಂತ ಸಾಧನೆ ಮಾಡ್ಬೇಕಲ್ಲ. ವೇದವ್ಯಾಸರು ದೇವರು, ಇನ್ನೆಲ್ಲ ರೂಪಗಳು ದೇವರು, ಆ ದೇವರು ಅಂತ ಮಾಡಿ ಆಮೇಲೆ ಸಾಧನೆ, ಅದು ಕಷ್ಟ. ಅದರದ್ದು ಅಪೌರುಷೇಯ ವಾಕ್ಯ ಅಂತ ಒಂದು ಸಾಧನೆ ಮಾಡಿ ಅದನ್ನ ನೀವು ಒಪ್ಕೊಳ್ಬೇಕು ಅಂತ ಹೇಳಿ ಕೊನೆಗೆ ಅವರನ್ನ ಬಾಯಿ ಬಿಡಿಸ್ತೀವಿ. ನಿಮ್ಮ ಮತ ಸರಿ ಇಲ್ಲ. ಇದು ಬುದ್ಧರ ಬಗ್ಗೆನೂ ಇದೇ ಆಕ್ಷೇಪ ನಮ್ದು. ಯಾರೇ ಪೌರುಷೇಯ ಆಗಮ ರಚನೆ ಮಾಡಿಲ್ಲ, ಅವ್ನು ಎಂಥವನೇ ಆಗ್ಲಿ, ಅವ್ನು ವೇದ ಒಪ್ಪಿಲ್ಲ ಅಂದ್ರೆ ಅವ್ನು ಸರಿ ಇಲ್ಲ. ಈ ತರ ವೈದಿಕ ಸಿದ್ಧಾಂತ ಹೊರಗ್ ಬರುತ್ತೆ ವಿಷಯಗಳನ್ನ ತಗೊಂಡು. ಇನ್ನೂ ಮುಂದೆ ವಿಚಾರಗಳಿದೆ, ಕೆಲವು ಆಕ್ಷೇಪಗಳನ್ನು ಮಾಡ್ತಾರೆ. ಮತ್ತೆ ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ.